ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದಂತ ಭಾವಿಸ್ತೀನಿ. ಸೊ ನಾವು ಕೂಡ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಸೊ ಇವತ್ತೇನು ಇಷ್ಟು ರೆಡಿಯಾಗಿ ವ್ಲಾಗ್ ಮಾಡತ್ತೀನಿ ಬಿಕಾಸ್ ಇವತ್ತ 16th ಡಿಸೆಂಬರ್. ಇವತ್ತ ನಮ್ದು ಮ್ಯಾರೇಜ್ ಆಗಿ 5 years ಕಂಪ್ಲೀಟ್ ಆಯಿತು. ಅಂದರೆ ಇವತ್ತು ನಮ್ದು ಆ್ಯನಿವರ್ಸ್ರಿ. ಆ್ಯಕ್ಚುಲಿ 5 years ಬ್ಯಾಕ್ ನಾವು ಇನ್ನೂ ನಮ್ಮ ಮನೆಯೊಳಗೆ ನಮ್ಮ ಮನೆಯೊಳಗೆ ಇಲ್ರಿ, ಸ್ಟೇಜ್ ಮ್ಯಾಗಿದ್ವಿ. ಆಮೇಲೆ ಈ ಈವ್ನಿಂಗ್ ಟೈಮಿಂಗ್, ಆ್ಯಕ್ಚುಲಿ ಇವಾಗ ಈವ್ನಿಂಗ್ ಟೈಮ್ನಲ್ಲಿ ವ್ಲಾಗ್ ಮಾಡತ್ತೀನಿ. ಸೊ ಇವತ್ತು ಈ ಟೈಮಿಂಗ್ ನಂದು ವಿದಾಯಿ ಅಂದ್ರೆ ನಾನು ಅವ್ರ ಮನೆಗೆ ಹೊಂಟಿದ್ದೆ. ಸೊ ಇದೆಲ್ಲರೂ ಮೆಮೊರೀಸ್ ನೆನಪಾಗತ್ತವ್ರಿ. ಸೊ ಆ್ಯಕ್ಚುಲಿ 5 years ಹೆಂಗೆ ಕಳೆದು ಹೋದು, ಹೆಂಗೆ 5 years ಕಂಪ್ಲೀಟ್ ಅದು ಅಂತ ಗೊತ್ತಾಗಲಿಲ್ಲ. 2 ಮಕ್ಕಳ ತಂದೆ ತಾಯಿ ಆದ್ವಿ. 5 years ಬ್ಯಾಕ್ ಇನ್ನೂ ಜಸ್ಟ್ ಸ್ಟೇಜ್ ಮ್ಯಾಗ ಇದ್ವಿ. ಇಲ್ಲಾಂದ್ರೆ ಈ ಥರ ಎಲ್ಲನೂ ಮೆಮೊರೀಸ್ ನೆನಪಾಗತ್ತಿದ್ದು ನಮಗೆ. ನಾ ಮತ್ತು ಇಬ್ರು ಮಂದಿನೂ ಅದ ಮೆಮೊರೀಸ್ ಮಾತಾಡ್ಕೋತಾ ಕೂತಿದ್ವಿ. ಸೊ ಇವತ್ತು 5 years ಕಂಪ್ಲೀಟ್ ಅದು. 5 years ಮುಗು 6 years ಸ್ಟಾರ್ಟ್ ಆಯ್ತಾ. ಅದ್ರ ಜೊತೆನ ಇವತ್ತು ನಮ್ಮ ಸಾನ್ವಿದ ಸ್ಕೂಲ್ ಒಳಗೆ ಸ್ಪೋರ್ಟ್ಸ್ ಇದ್ದು ರೀ. ಆ್ಯಕ್ಚುಲಿ ಮಾರ್ನಿಂಗ ಬೇಗ ಎದ್ದ ಒಂದು ಸ್ವಲ್ಪ ಗುಡಿಗದು ಹೋಗ್ಬೇಕಾ ಅಂತ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಆ ಥರ ಏನೂ ಆಗಲಿಲ್ಲ. ನಾವು ಏನು ಪ್ಲ್ಯಾನ್ ಮಾಡಿರ್ತೀವಿ ಆ ಥರ ಯಾವತ್ತೂ ಆಗಂಗಿಲ್ಲ. ನನ್ನ ವಿಷಯ ಒಳಗಂತೂ ನಾ ಏನು ಪ್ಲ್ಯಾನ್ ಮಾಡ್ಕೊಂಡಿನಿ, ಎಷ್ಟೊಂದು ಟ್ರೈ ಮಾಡ್ತಿರ್ತೀನಿ, ಬಟ್ ಅದು ಆಗಂಗೇ ಇಲ್ಲ. ಸೊ ಏನಪ್ಪ ಅಂದರೆ ಸಾನ್ವಿನ್ ಸ್ಕೂಲ್ ಒಳಗೆ ಸ್ಪೋರ್ಟ್ ಇತ್ತು. ಸೊ ಹಾಗಾಗಿ ನಾನು ಮತ್ತು ಇವರು ಎದ್ದ ತಕ್ಷಣ ಸಾನ್ವಿನ್ ಕರ್ಕೊಂಡು ಸ್ಪೋರ್ಟ್ಸ್ ಕಡೆ ಹೋಗಿದ್ವಿ. ಅದು ಒಂದು ಕ್ಲಿಪ್ಪಿಂಗ್ಸ್ನ, ಅದು ಒಂದು ವಿಡಿಯೋಸ್ನ ಇದ್ರೊಳಗೆ ಆ್ಯಡ್ ಮಾಡ್ತೀನಿ. ಬಿಕಾಸ್ ಅದು ಕೂಡ ನಮಗಾಗಿ ಭಾಳ ಸ್ಪೆಷಲ್ ಐತ್ರಿ. ಬಿಕಾಸ್ ನಮ್ಮ ಸಾನ್ವಿಗೆ ಮೆಡಲ್ ಸಿಕ್ಕತಿ ಸ್ಪೋರ್ಟ್ ಒಳಗೆ. ಅದು ಖುಷಿ ಐತಿ. ಇವತ್ತು ಆ್ಯಕ್ಚುಲಿ ಡಬಲ್ ಧಮಾಕ ಐತ್ರಿ ನಮ್ದು. ಇವತ್ತು ಆ್ಯನಿವರ್ಸ್ರಿ ಕೂಡ ಮತ್ತು ನನ್ನ ಮಗಳಿಗೆ ಇವತ್ತು ಸ್ಪೋರ್ಟ್ ಒಳಗೆ ಮೆಡಲ್ ಸಿಕ್ಕಿದ್ದು ಕೂಡ ಅದು ಒಂದು ದೊಡ್ಡ ಖುಷಿ ಐತಿ. ಆ್ಯಕ್ಚುಲಿ ಏನಂದರೆ ಈವ್ನಿಂಗ್ನಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸೊ ಇದ್ರ ನಂತರ ನಾನು ಸಾನ್ವಿನ ಸ್ಪೋರ್ಟ್ದು ಕೆಲವೊಂದು ಏನಪ್ಪ ಅಂದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದೀನಿ. ಸೊ ಅವೆಲ್ಲನೂ ಇದ್ರೊಳಗೆ ಆ್ಯಡ್ ಮಾಡ್ತೀನಿ. ಆಮೇಲೆ ನಿಮಗೆ ಕೂಡ ಇನ್ಫಾರ್ಮೇಷನ್ ಸಿಗ್ತತಿ ಅದ್ರ ಮುಖಾಂತರ. ಯಾವ ಸ್ಕೂಲ್, ಆಮೇಲೆ ಆ ಸ್ಕೂಲ್ ಹೆಂಗೈತಿ, ಏನೈತಿ, ಯಾರಾದರೂ LKG UKG ನಂತರ ಸ್ಕೂಲ್ ಚೇಂಜ್ ಮಾಡ್ತಿರ್ತಾರೆ ಮೋಸ್ಟ್ ಆಫ್ ಪ್ರೊಬ್ಯಾಬ್ಲಿ. ಸೊ ಅವರು ಕೂಡ ಆ ಸ್ಕೂಲ್ ಭಾಳ ಮಸ್ತ್ ಐತ್ರಿ. ಸೊ ಗ್ರೀನ್ ಗಾರ್ಡನ್ ಬ್ಯಾಂಗ್ಳೂರ್ ಸ್ಕೂಲ್ ಅದ. ಆ್ಯಕ್ಚುಲಿ ಅದ್ರ ಇನ್ಫಾರ್ಮೇಷನ್ನ ಅಲ್ಲೇ ಸ್ಪೋರ್ಟ್ಸ್ ಏನು ಕ್ಲಿಪ್ಪಿಂಗ್ ಹಾಕಿರ್ತೀನಿ ಅಲ್ಲಿ ಕೊಡ್ತೀನಿ. ಸೊ ಆಮೇಲೆ ನಾವು ಈವ್ನಿಂಗ್ ಆಗೈತ್ರಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಇವಾಗ ಹೊರಗಡೆ ಹೋಗ್ತೀವಿ. ಸೊ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೆಂಗೆ ಮಾಡ್ಕೋತೀವಿ ಏನಂತ ವ್ಲಾಗ್ನ ಕಡಿವರೆಗೂ ನೋಡ್ರಿ. ಮತ್ತು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಫ್ರೆಂಡ್ಸ್ ನೋಡ್ರಿ, ಇಲ್ಲ ನಾನು ಸಾನ್ವಿನ್ ಕರ್ಕೊಂಡ ಸ್ಪೋರ್ಟ್ಸ್ ಅಂತ ಇವೆಂಟ್ ಐತೆ ಅವ್ರದ್ದು. ಸೊ ಸ್ಪೋರ್ಟ್ಸ್ಗಾಗಿ ನಾನು ಸಾನ್ವಿನ್ ಕರ್ಕೊಂಡ ಸ್ಕೂಲಿಗೆ ಹೊಂಟೀನಿ. ಸೊ ಮಾರ್ನಿಂಗ್ 8:02 ನಾನು ಸಾನ್ವಿನ್ ಕರ್ಕೊಂಡು ಹೊಂಟೀನಿ. ಸೊ ವೆಲ್ಕಮ್ ಸಾಂಗ್ನ ಭಾಳ ಮಸ್ತ್ ಮಾಡಿದ್ರಿ ಹುಡುಗರ. ಆ್ಯಕ್ಚುಲಿ ಇವ್ರು LKG UKG ಅವ್ರ ಹುಡುಗರ. ನಮ್ಮ ಸಾನ್ವಿ ನರ್ಸರಿ ಅದಾಳ್ರಿ. ಸೊ ಅದಕ್ಕಾಗಿ ಈ ವೆಲ್ಕಮ್ ಸಾಂಗ್ ಒಳಗೆ ನಮ್ಮ ಸಾನ್ವಿ ಇಲ್ಲ. ಸೊ ಇವಾಗ ನೆಕ್ಸ್ಟ್ ಏನೈತಿ ಅದ ನಮ್ಮ ಸಾನ್ವಿನ್ ಗೇಮ್ ಐತಿ ನೋಡ್ರಿ. ಇಲ್ಲೇ ಎಷ್ಟು ಚಂದ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗೆ ಮಸ್ತ್ ಇರ್ತದೆ ಸಾನ್ವಿದ ಗೇಮ್ ಅಂತ. ಸೊ ಸ್ವಲ್ಪನ ಕ್ಯಾಪ್ಚರ್ ಮಾಡ್ಕೊಂಡಿನಿ. ಇದೇನೈತಿ ಇದು ಸಾನ್ವಿ ನರ್ಸರಿ ಗ್ರೂಪ್ದವ್ರದ್ದು ಡಾನ್ಸ್ ಐತಿ. ಸೊ ನಮ್ಮ ಸಾನ್ವಿ ನೋಡ್ರಿ ಎಷ್ಟು ಚಂದ ಮಾಡತ್ತ ಡಾನ್ಸ್ ಅನ್ನೋದ. ಸೊ ಇವಾಗ ನಂಗೆ ವಾಯ್ಸ್ ರೆಕಾರ್ಡಿಂಗ್ ಕೊಡೋ ಮುಂದೆ ಕೂಡ ಎಷ್ಟು ಮಸ್ತ್ ಫೀಲ್ ಆಗತ್ತಿತ್ತಲ್ಲ. ಸೊ ಎಷ್ಟು ಚಂದ ಮಾಡತ್ತಾಳ ನನ್ನ ಮಗಳಂತ. ಆ್ಯಕ್ಚುಲಿ ಎಲ್ಲ ಹುಡುಗರತ್ರೊಳಗೆ ಹೇಳ್ಬೇಕಂದ್ರೆ ಸಾನ್ವಿ ಭಾಳ ಮಸ್ತ್ ಡಾನ್ಸ್ ಮಾಡತ್ತಿದ್ಲು. ನನಗೇನು ಅನ್ನಿಸ್ತಿತ್ತು, ನಮ್ಮ ಸಾನ್ವಿ ಇನ್ನೂ ಮ್ಯಾಚೂರ್ ಆಗ್ಬೇಕಾ, ಇನ್ನೂ ಏನೆಲ್ಲ ಕಲಿಬೇಕಾ ಅನ್ನೋದು ನನಗಿತ್ತ. ಬಟ್ ಅಲ್ಲಿ ಹುಡುಗರು ಕಂಪ್ಯಾರಿಸನ್ ನೋಡಿದ್ರೆ ನಮ್ಮ ಸಾನ್ವಿ ಭಾಳ ಆ್ಯಕ್ಟಿವ್ ಅದಾಳ ಅಂತನ ಅನ್ನಿಸ್ತ್ರಿ. ಸೊ ನಿಮಗೆಲ್ಲರಿಗೂ ಡಾನ್ಸ್ ಹೆಂಗೆ ಅನ್ನಿಸ್ತು ಅನ್ನೋದ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ.
ಫ್ರೆಂಡ್ಸ್ ಆ್ಯಕ್ಚುಲಿ ಸಾನ್ವಿನ್ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಕಂಪ್ಲೀಟ್ ಆಯ್ತು ರೀ. ಸೊ ಆಕೆಗೆ ಮೆಡಲ್ ಕೂಡ ಸಿಕ್ತು, ಅದು ಒಂದು ಖುಷಿ. ಸೊ ಇವಾಗ ನಾನು ಡೈರೆಕ್ಟ್ ನಿಮಗೆ ಹೋಟೆಲ್ಗೆ ರೀಚ್ ಆದಮೇಲೆ ನಾನು ಸಿಗಾತೀನಿ. ಸೊ ಇದು ನೋಡ್ರಿ ಹೋಟೆಲ್ ನೋವೆಟಲ್ ಅಂತ. ಬಟ್ ಆ್ಯಕ್ಚುಲಿ ಇದ್ರ ಒಳಗೆ ಭಾಳಷ್ಟು ಒಳಗೆ ಬೇರೆ ಬೇರೆ ಹೋಟೆಲ್ಸ್ ಅದಾವೆ. ಸೊ ನಾವು ಹೋಗಿದ್ದು ಬ್ಲೂ ಟೆರ್ರನ್ ಹೋಟೆಲ್ ಅಂತ. ಸೊ ಭಾಳ ಸಕ್ಕತ್ತೈತ್ರಿ, ವ್ಯೂನ ಭಾಳ ಮಸ್ತ್ ಇತ್ತು. ಹೋಟೆಲ್ ಕೂಡ ಭಾಳ ಸಕ್ಕತ್ತಿತ್ತು. ಸೊ ನಮ್ದು 5th ಆ್ಯನಿವರ್ಸರಿ ಸೆಲೆಬ್ರೇಷನ್ ಭಾಳ ಮಸ್ತ್ ಆತ. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ರೀ ಹೋಟೆಲ್ ವ್ಯೂನ. ಇದು ಔಟ್ಸೈಡ್ ಅಂದ್ರೆ ಹೋಟೆಲ್ ಮುಂದೇನು ಪಾರ್ಟ್ ಇರ್ತದೆ ನೋಡ್ರಿ. ಸೊ ಇವಾಗ ನಾವು ಹೋಟೆಲ್ ಒಳಗಡೆ ಹೊಂಟೀವಿ. ಹೆಂಗಪ್ಪ ಅಂದರೆ ನಾವು ಆ್ಯಕ್ಚುಲಿ ಹೊರಗಡೆ ಹೋಗ್ಬೇಕಂತ ಭಾಳ ಪ್ಲಾನ್ ಮಾಡಿದ್ವಿ. ನಾವು 5th ಆ್ಯನಿವರ್ಸರಿ ಇನ್ನೂ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೋಬೇಕಂತ. ಬಟ್ ಸಾನ್ವಿನ್ ಸ್ಪೋರ್ಟ್ಸ್ ಇರೋದ್ರಿಂದ ನಾವು ಹೊರಗಡೆ ಹೋಗಲಿಲ್ಲ. ಬಿಕಾಸ್ ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ರೀ. ಸೊ ನನಗೆ ಪರ್ಸ್ನಲಿ ಅದೆಲ್ಲನೂ ಮಿಸ್ ಮಾಡ್ಕೊಂಡೆ. ಸೊ ಆ ಮೂಮೆಂಟ್ಸ್ನ ಅಕ್ಕಿಗೆ ಎಂಜಾಯ್ ಮಾಡೋಕ್ಕೆ ಬರ್ಬೇಕು. ಸೊ ಅದು ಏನು ಇವೆಂಟ್, ಅದು ಸ್ಪೋರ್ಟ್ ಅಂದರೆ ಏನು ಅಕ್ಕಿ ಕೂಡ ಗೊತ್ತಾಗಬೇಕು, ಅದು ಭಾಳ ಇಂಪಾರ್ಟೆಂಟ್ ಐತ್ರಿ. ಸೊ ಹಾಗಾಗಿ ನಾನು ಅದನ್ನ ಹೋಗಲಿಲ್ಲ. ಸೊ ಇವಾಗ ನೋಡ್ರಿ ನಾವು ಹೋಟೆಲ್ ಒಳಗಡೆ ಎಂಟರ್ ಆಗಿದ್ವಿ. ಸೊ ಎಂಟರ್ ಆದಮೇಲೆ ಒಳಗಿನ ವ್ಯೂನ ನೋಡ್ಕೊಂಬರೋಣ ನಡೀವಿ. ಹೋಟೆಲ್ ಹೆಂಗೆ ಐತೆ ಚಲೋ ಚಲೋ ಚಲೋ. ಹೋಗ್ಬೇಕು ಸಾನು. ಸಾನು ಚಂದಂಗೆ ಮಾಡ, ಸುಮ್ಮ ಹುಸಿರ್ಗತ ಮಾಡಬೇಡ. ಹಾಂ ಹಿಡಿಯೋದಷ್ಟ ನೋಡೋದಷ್ಟ ನೀರವು. ಹರ್ಷು, ಹರ್ಷು ಅಲ್ಲಿ ನೀರು ಬೀಳತ್ತಾವ, ಅಲ್ಲಿ ಕುಡ್ರೂ ಬರಲ್ಲ, ಚಂದ ಅನಿಸ್ತದಲ್ಲಿ ಏನ್ರಿ. ಅಲ್ಲಿ ನೀರು ಬೀಳತ್ತಾವಲ್ಲಿ. ಹಾಂ ಅಂದರೆ ಅಲ್ಲಿ 4 ನೋಡ್ರಿ, ಅಲ್ಲೇ ನೋಡಿ 4. ಹಾಂ ಇಲ್ಲೇ ಇರಲಿಲ್ಲ, ಚಂದ ಅನಿಸ್ತದೆ. ಹಾಕ್ತಾರಲ್ಲ मैम एक्स्ट्रा अभी 2 चेयर चाहिए. ಕೇಕ್ ಅದಾವ ನೋಡಿ, ಎಷ್ಟು ಕೇಕ್ ತಿಂತೀವಿ ನೋಡಿಲ್ಲ. 10 ಬೇಡ ಸಲ ಬೀಳ್ತದ, ಸಲ ಬೀಳ್ತದೆ. ಲೇಟ್ ಒಳಗೆ ಹಾಕೊಂಡು ತಿನ್ಬೇಕತ್ತ. ಆಮೇಲೆ ಮಾಡತ್ತದ ಬಸ್. ನೀರಾ ಇದೆ ಬಿಸ್ಕಿಟ್ ಎಲ್ಲ ಶೋದ
ಅಲ್ಲ ಸನೆ ಹೆಂಗೈತಿ ಏನು ಬೇಕು ಸರ್ ರೋಟಿ ಕೇಕ್ ತಿನ್ನಿ ಇಲ್ಲ ನಂಬರ್ ಅದು ಏನು ಬೇಕು ನೀಗ ಬರೀ ರೋಟಿ ತಿಂತಿ ತಡಿಯ ಪನ್ನೀರ್ ಬೇಕಾ ಮಸ್ತ್ ಅದಿಲ್ಲ ಊಟ ಅದು ಎಲ್ಲ ಫೈನಲಿ ಕಂಪ್ಲೀಟ್ ಆತ್ರಿ. ಸೊ ಊಟ ಆದಮೇಲೆ ನಮ್ದು ಅಂದ್ರೆ ಒಂದು ಸ್ವಲ್ಪ ಬ್ಯಾಕ್ ಹೊರಗಡೆ ಬಂದಿದ್ವಿ. ಬಿಕಾಸ್ ಹೆಂಗಂದ್ರೆ ನಾವು ಹೋಗುವಾಗ ಫೋಟೋಸ್ ಅದು ತಗೋಬೇಕಾಗಿತ್ತು. ಬಟ್ ಊಟಕ್ಕೆ ಲೇಟ್ ಆಗ್ತೈತಿ ಮತ್ತು ಹೋಟೆಲ್ ಕ್ಲೋಸ್ ಆಗೋ ಟೈಮಿಂಗ್ ಬರ್ತೈತಿ. ಅದಕ್ಕೆ ಇವಾಗ ನಾವು ಫೋಟೋ ತಗೊಳತ್ತೀವಿ. ಆ್ಯಕ್ಚುಲಿ ಇಂಥವೆಲ್ಲ ಪ್ಲೇಸಸ್ಗೆ ಬಂದಿರೋ ಫೋಟೋ ಅಂತೂ ನಾ ಅಂತೂ ಮಿಸ್ ಮಾಡಂಗಿಲ್ಲ ರೀ. ನನಗಂತೂ ಭಾಳ ಲೈಕ್ ಆಗ್ತೈತಿ. ಆ್ಯಕ್ಚುಲಿ ಅಲ್ಲಿ ಕ್ರಿಸ್ಮಸ್ ಟ್ರೀ ಇಟ್ಟಾರೆ. ಬಿಕಾಸ್ ಕ್ರಿಸ್ಮಸ್ ಸಮೀಪ ಬಂದದಂತ. ನಮ್ಮ ಸಾನ್ವಿ ನೋಡ್ರಿ ಎಲ್ಲಿಯೂ ಹೋಗಲಿ ಆಕೆ ಡಾನ್ಸ್ ಅಂತೂ ಆಕೆ ತಪ್ಪಂಗನೇ ಇಲ್ಲ. ಏನಂದ್ರೆ ಎಲ್ಲ ಊಟ ಮಿಸ್ ಮಾಡ್ತಾಳೆ ಖರೆ ಎಲ್ಲಿ ಹೋದಲ್ಲ ಆಕೆ ಡಾನ್ಸ್ ಮಾತ್ರ ಮಾಡಿ ಎಲ್ಲರನ್ನೂ ಅಟ್ರಾಕ್ಟ್ ಮಾಡಿ ಬರ್ತಾಳೆ. ಇದ ನೋಡ್ರಿ ನಾನು ತೊಗೊಂಡಿದ್ದ ಆ್ಯನಿವರ್ಸರಿ ಡ್ರೆಸ್. ಸೊ ನಿಮಗೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇವಾಗ ನಾನು ನಿಮಗೆ ಫುಲ್ ಹೋಟೆಲ್ದ ವ್ಯೂ ಹೆಂಗೈತಿ ಅದನ್ನ ತೋರ್ಸಾತೀನಿ. ಭಾಳ ಸಕ್ಕತ್ತೈತ್ರಿ ಹೋಟೆಲ. ಸೊ ಹೆಂಗೆ ಅನ್ಸತ್ತೆ ಆ್ಯನಿವರ್ಸರಿ ಸೆಲಿಬ್ರೇಷನ್? ಎಲ್ಲ ಮಸ್ತ್ ಆಯ್ತು. 5 years ಫ್ರೆಂಡ್ಸ್ ನೋಡ್ರಿ, ನಾನು ಮನೆಯವ್ರ ಜೊತೆ ಕೂಡ ನಿಮ್ಮ ಮಾತಾಡೋಕೆ ಟ್ರೈ ಮಾಡೀನಿ. ಬಟ್ ಅವ್ರು ಜಾಸ್ತಿ ಮಾತಾಡಂಗಿಲ್ಲ ರೀ, ಭಾಳ ನಾಚ್ಕೋತಾರೆ ವಿಡಿಯೋ ಒಳಗೆ ಬರಬೇಕಾದ್ರೆ ಇಲ್ಲಾಂದ್ರೆ ವಿಡಿಯೋ ಒಳಗೆ ಮಾತಾಡಬೇಕಾದ್ರೆ. ಬಟ್ ಆದರೂ ಕೂಡ ನಾನು ಫೋರ್ಸ್ಫುಲಿ 1-2 ಶಬ್ದ ಅಂತೂ ಮಾತಾಡಿರ. ಆ್ಯಕ್ಚುಲಿ ಭಾಳ ನೈಸ್ ಆತ್ರಿ ಎಲ್ಲನೂ ಸೆಲಿಬ್ರೇಷನ್. ಸೊ ನಾನು ನಮ್ಮ ಮನೆಯವ್ರು ಇಲ್ಲಿ ಗೇಮ್ ಆಡ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಆ ಪ್ರಕಾರ ಏನೂ ಆಗಲಿಲ್ಲ. ಈ ಹುಡುಗಿಯರೆಲ್ಲ ನೋಡಿ ಭಾಳ ಮಸ್ತ್ ಅನ್ಸತ್ತೈತ್ರಿ. ಸೊ ನೋಡ್ರಿ ಇವ್ರು ಎಷ್ಟು ಮಸ್ತ್ ಎಂಜಾಯ್ ಮಾಡತ್ತಾರಂತ ಗೇಮ್ನ. ಬಟ್ ನಾವು ಕೂಡ ನಮ್ಮ ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ವಿ. ಒಂದು ಫ್ಯಾಮಿಲಿ ಟೈಮ್ನ ಮಸ್ತ್ ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಜೊತೆ. ಈ ಸೆಲಿಬ್ರೇಷನ್ ಭಾಳ ಮಸ್ತ್ ಆತ. ಆ್ಯಕ್ಚುಲಿ ಹೋಟೆಲ್ ಅಂತೂ ಭಾಳ ಸಕ್ಕತ್ತಿತ್ರಿ. ಇಲ್ಲೇ ಮಮ್ಮಿ ಮತ್ತು ನಮ್ಮ ಮನೆಯವ್ರು ಅಂದ್ರೆ ಅವ್ವ ಮಗ ಮಸ್ತ್ ಮಾತಾಡ್ಕೋತ ಟೈಮ್ನ ಸ್ಪೆಂಡ್ ಮಾಡತ್ತಾರ. ಊಟ ಆಗೈತಿ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು, ಆಮೇಲೆ ಮನೆಗೆ ಹೋಗೋನು. ಮನೆಗಂತೂ ಹೋಗೋದು ಇರ್ತೈತಿ. ಸೊ ವ್ಯೂನಂತೂ ಭಾಳ ಸಕ್ಕತ್ತಿತ್ರಿ. ಆ್ಯಕ್ಚುಲಿ ಮನೆಗೆ ಬರಬಾರ್ದ ಈ ಥರ ಅನ್ಸತ್ತಿತ್ತು, ಅಷ್ಟು ಮಸ್ತಿತ್ರಿ ಹೋಟೆಲ್ನ. ಆ್ಯಕ್ಚುಲಿ ನಾವೆಲ್ಲರೂ ಭಾಳ ಎಂಜಾಯ್ ಮಾಡಿದ್ವಿ. ನಾನು ಲಾಸ್ಟ್ ಒಳಗೆ ಫೋಟೋಸ್ ಹಾಕಿರ್ತೀನಿ. ಈ ವಿಡಿಯೋನ ನಿಮಗೆ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋನ ನಿಮಗೆ
ಲೈಕ್ ಆಗೈತೆ ಅಂತನ ಅನ್ಕೋತೀನಿ. ಒಂದು ಸ್ಮಾಲ್ ಆ್ಯಂಡ್ ಸ್ವೀಟ್ ವಿಡಿಯೋನ ಕೊಡೋಕೆ ಟ್ರೈ ಮಾಡೀನಿ. ನಿಮಗೆಲ್ಲರಿಗೂ ಲೈಕ್ ಆಗೈತೆ ಅಂತ ಅನ್ಕೋತೀನಿ. ಲೈಕ್ ಆದರೆ ಖಂಡಿತ ಲೈಕ್ ಬಟನ್ ಕ್ಲಿಕ್ ಮಾಡಿರಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಭಾಳ ಕಷ್ಟಪಟ್ಟ ಈ ವ್ಲಾಗ್ನ ಮಾಡೀನಿ. ಆ್ಯಕ್ಚುಲಿ ಭಾಳ ಕ್ಯಾಪ್ಚರ್ ಮಾಡ್ಕೊಂಡು ಭಾಳೆಲ್ಲ ಇತ್ತು. ಬಟ್ ನನ್ನ ಮಕ್ಕಳ ಜೊತೆ ನನಗೆ ಎಷ್ಟಾಗ್ತೈತಿ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡಿನಿ. ಬಟ್ ನಿಮಗೆಲ್ಲರಿಗೂ ಲೈಕ್ ಆಗೈತೆ ಅಂತ ಅನ್ಕೋತೀನಿ. ನನ್ನ ಆ್ಯನಿವರ್ಸರಿ ಸೆಲಿಬ್ರೇಷನ್ ಮತ್ತು ಸಿಗ್ತೀನಿ ಇನ್ನೊಂದು ಮುಗ್ದೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾಯ್ ಬಾಯ್.